ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಾವಿಯಿಂದ ಮೈಸೂರು ಟೂರ್ ಮಾಡತ್ತು. ಇಲ್ಲಿಂದ ಕಡಿಮೆ ಬಜೆಟ್ದಾಗ ಮೈಸೂರು ಹೋಗೋದು ಹೆಂಗಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ರಿ. ನಾವೀಗ ಸೀದಾ ಆಟೋ ಹಿಡ್ಕೊಂಡು 10 ರೂಪಾಯಿ ಕೊಟ್ಟು ಅಣ್ಣನ ಜೋಡಿ ಮಾತುಕತೆ ಮಾಡ್ಕೊಂತ ರೈಲ್ವೆ ಸ್ಟೇಷನ್ಗೆ ಹೊಂಟೂರಿ. ಅನ್ನ ತಿನ್ನಾಕ ವಟಾಣಿಕಾಳು ಕೊಟ್ಟ ತಿನ್ಕೊಂಡು ನಾವು ಮುಟ್ಟಿದ್ವಿ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ನೋಡ್ರಿ, ಇದು ನಮ್ಮ ಬೆಳಗಾವಿದಾಗ ಈಗಂತೂ ಅದ್ಭುತವಾಗಿ ಕಟ್ಟಿದಾರ. ಇನ್ನ ಕಟ್ಟಡ ಚಾಲೂ ಐತಿ, ಕಟ್ಟೋರ್ದಾರ. ಅಷ್ಟು ಲಘು ಟ್ರೈನ್ ಬಂತು. ನಾವು ಹತ್ತಿ ಕೂತ ಹರಟೆ ಹೊಡ್ಕೊಂತ ಚಾಲೂನು ಮಾಡಿದ ಟ್ರೈನ್ ಸೀದಾ ಹೊಂಟು ಮೈಸೂರು ಕಡೆ. ಇಲ್ಲಿಂದ ಟಿಕೆಟ್ ಜನರಲ್ ಕೈತಿ 190 ರೂಪಾಯಿ. ನಾವು ರಿಸರ್ವೇಷನ್ ಮಾಡಿದಕ್ಕಾಗಿ ನಮಗೆ 3 ಮಂದಿಗೆ ಸೀಟ್ ಸಿಕ್ಕಿತ್ತು. ನಾವು ಅದ್ರಾಗ ಮಜಾ ಮಾಡ್ಕೊಂತ ನಾವು ಹೊಂಟಿದ್ದು. ತಿನ್ನಾಕ ಸ್ನ್ಯಾಕ್ಸ್ ಅದು ಇಟ್ಕೊಂಡಿದ್ದು. ಇಲ್ಲೆಲ್ಲ ನೋಡ್ರಿ ವೀರಭದ್ರ ಅಂದ್ರೆ ರೆಡ್ ಟಿ ಶರ್ಟ್ ಇವನ್ ನೋಡ್ರಿ. ಇವನ್ ಹೆಸರು ವೀರಭದ್ರ ಅಂತ, ಅಲಿಯಾಸ್ ರಘುವೀರ್ ದೇಸಾಯಿ. ಇವೇನು ಹೇಳತಾನ ಕೇಳ್ರಿ. ಏನೋ ಅಣ್ಣಾಜಿ ಇದ್ಯಾಗ ವಿಡಿಯೋ ಮಾಡಂಗ ಛೇ ಅವಂತ್ರಿ ಪಬ್ಜಿ ಲೋಡೋ ಆಡುತ್ತ ಲೋಡೋ ಇಷ್ಟೆಲ್ಲ ಹರಟೆ ಹೊಡ್ಕೊಂತ ಹಂಗ ನೋಡ್ಬೇಕಾದ್ರೆ ಟೈಮ್ ಆಗೋಯ್ತು. ಮಲ್ಕೊಂಡು ಬೆಳಗ್ಗೆ ನೋಡ್ರ ಮೈಸೂರ್ದಾಗ ಬಂದಿದ್ದು. ಬೇರೆ ಡಬ್ಬ್ಯಾಗಿದ್ದಾರನ್ನ ನಾವು ಹುಡುಕೋ ಕಾರ್ಯಕ್ರಮ ನಾವಿದ್ರ ನಮ್ಮ ಸುನಿಲ್ ಸೌಕರ್ ನನ್ನ ಜೋಡಿ ಇದ್ರು. ಬಟ್ ಅವ್ರ ಎಂತ ಕೆಲಸ ಮಾಡತ್ತಾರಂದ್ರೆ ಈಗ ತೋರಿಸ್ತೀನಿ ಬರ್ರಿ ಮುಂದೆ. ಸುನಿಲ್ ಬರೀ ಹುಡುಗ್ಯಾರು ನೋಡ್ಕೊಂತ ಇದ್ದಾಡತಾನು. ಎಟ್ಟಾರು ನೋಡ್ತೀವೋ. ಬರ್ರಿ ಅಣ್ಣ, ಆರಾಮಲ್ಲ ಭಯ್ಯ? ಇಲ್ಲ ನೋಡ್ದ ಹ್ಯಾಪಿ ಜರ್ನಿ. ನಾವು ಮಾತಾಡ್ಕೊಂತ ಮುಕ್ಕಳೇರಿ ಮಠ ತಂದಿರಾನ ಚಾ ಕುಡಿಬೇಕಂತ ಚಾದ ಅಂಗಡಿಯಾಗ ಚಾ ತಗೊಂಡ್ರಿ. ಚಾದಾಗಂತ್ರಿ ಸಕ್ಕರೆ ಇರ್ಲಿಲ್ಲ. ಬಟ್ ಎಲ್ಲಾದ ಮನುಷ್ಯಂದ ಚಾ ಕುಡಿದ್ರಿ, ಯಾಕಂದ್ರ ರೊಕ್ಕ ಕೊಟ್ಟಿರ್ತೀವಲ್ಲ. ಹಿಂಗಾಗಿ ಹಂಗ ಮೈಸೂರು ಸ್ಟೇಷನ್ ಹೊರಗೆ ಬಂದಂತ ಇಲ್ಲಿ ನಿಮಗೆ ಆಟೋ ಕೇಳ್ತಿರ್ತಾರ ಬಸ್ ಸ್ಟ್ಯಾಂಡ್ ಹೋಗಕ್ಕೆ, ಮತ್ತೆ ರೂಮ್ಸ್ ಕೇಳ್ತಿರ್ತಾರ. ಮತ್ತೆ ಇಲ್ಲಿ ಬಸ್ಸು ಇರ್ತಾವು. ನೀವು 300 ರೂಪಾಯಿ ಪೇ ಮಾಡಿದ್ರೆ ಬಸ್ದಾಗ ಕರ್ಕೊಂಡು ಹೋಗಿ ಎಲ್ಲ ಪ್ಲೇಸ್ ವಿಸಿಟ್ ಮಾಡಿ ಹೊಳ್ಳಿ ನಿಮ್ಗೆ ತಂದು ಇಲ್ಲೇ ಬಿಡ್ತಾರೆ. ಬಟ್ 300 ರೂಪಾಯಿ ಅಡ್ಡಾಡ್ಸಕ್ಕೆ ಅಷ್ಟೇ ಇರ್ತೈತಿ. ಅಲ್ಲಿ ಟಿಕೆಟ್ ನೀವಾಗಿ ಖುದ್ದು ಖರೀದಿ ಮಾಡ್ಬೇಕಿರ್ತೈತಿ. ಹಿಂಗಾಗಿ ನಾವೆಲ್ಲರೂ ಸೇರಿ 1000 ರೂಪಾಯಿಗೆ ಒಂದು ರೂಮ್ ಮಾಡಿ ಅಲ್ಲಿ ಜಳಕ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಂದ ನಾವು ಚಾಮುಂಡೇಶ್ವರಮ್ಮರ ಬೆಟ್ಟಕ್ಕೆ ಬಂದು. ಚಾಮುಂಡೇಶ್ವರಿ ಬೆಟ್ಟ ಬರೋಕೆ ನೀವು ಬಸ್ದಿಂದ ಬರ್ಬೋದು, ವೆಹಿಕಲ್ನ ಬರ್ಬೋದು. ಬಟ್ ಬಸ್ದಿಂದ ಬಂದ್ರೆ ಭಾಳ ಬೆಟ್ರ್, ಯಾಕಂದ್ರೆ 5 ನಿಮಿಷಕ್ಕೆ ಒಂದೊಂದು ಬಸ್ ಅದಾವೆ ಇಲ್ಲಿ. ನಾವು ಡೈಲಿ ಪಾಸ್ ತೊಗೊಂಡ ಬಂದ್ವಿ, ಯಾಕಂದ್ರೆ ಕಡಿಮೆ ಬಜೆಟ್ದಾಗ ಹಿಟ್ ಮಾಡೋದೈತಿ ನಮಗೆ ಇವತ್ತಿನ ಡೇ. ಅದಕ್ಕಾಗಿ ನಾವು 70 ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ಯಾವ್ದಾರ ಒಂದು ಡಾಕ್ಯುಮೆಂಟ್ ನಿಮ್ಗೆ ಕೇಳ್ತಾರೆ, ನೀವು ಕೊಡಬೇಕಾಗತ್ತೆ. ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಏನಿರ್ತೋ ಎಕ್ಸ್ಟ್ರಾ ಅದ. ಇನ್ನೊಂದು ಆಡ್ಲಕ್ಕೆ ಏನಂದ್ರೆ ನಾವು ಬಂದಿರೋದು ಸಂಡೇ, ಇಲ್ಲಿ ಭಾಳ ಜನ ಬರ್ತಾರೋ. ಮನಗನ ಗರ್ದಿರ ನಮಗೆ ದರ್ಶನ ಆಗಲಿಲ್ಲ. ಹಿಂಗಾಗಿ ನಾವು ಹೊರಗಡೆ ನಿಂತ ಕೈ ಮುಗಿದ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ನಾವು ಎಲ್ಲರೂ ಫ್ರೆಂಡ್ಸ್ ನಿಂತ್ಕೊಂಡು ಫೋಟೋ ಗಿಟೋ ಹೊಡ್ಕೊಂಡು ಅಲ್ಲಿ ಅಮ್ಮನವ್ರಿಗೆ ಕೈ ಮುಕ್ಕೊಂಡು ಹಾಗೆ ನಮ್ಮ ಪಯಣ ಮುಂದುವರಿಸಿದ್ವು. ಹಂಗೆ ಇಲ್ಲಿ ದರ್ಶನ ಆದ್ಮೇಲೆ ಇಲ್ಲಿ ಅನ್ನ ದಾಸೋಹನೂ ಇರ್ತೈತಿ, ಪ್ರಸಾದ ಸಿಗ್ತೈತಿ. ಇಲ್ಲಿ ನಾವು ಪ್ರಸಾದ ಊಟ ಮಾಡ್ಕೊಂಡು ಹಂಗೆ ಹೊರಗೆ ಬರೋಣ. ಮಹಿಷಾಸುರನ ಮೂರ್ತಿ ಕಾಣ್ತೈತಿ. ಮೈಸೂರಿನಲ್ಲಿ ಮೊದಲ ಮಹಿಷಾಸುರ, ಇದಕ್ಕೆ ಮೈಸೂರು ಅಂತ ಹೆಸರು ಬರ್ತೈತಿ. ಮೊದಲ ಇದು ಮಹಿಷಾಸುರನ ಊರು ಅಂತೇಳಿ ಕರಿತರು, ಈಗಿದ ಮೈಸೂರು ಅಂತೇಳಿ ಆಗೈತಿ. ಅಲ್ಲಿಂದ ನಾವೆಲ್ಲರೂ ಸೇರ್ಕೊಂಡು ಒಂದು ಸಖತ್ತಾಗಿರೋ ಫೋಟೋ ಹೊಡ್ಕೊಂಡು ಅಲ್ಲಿಂದ ಸೀದಾ ಜೂಗ್ ಬಂದು. ಜೂಗಿಲ್ಲಿ ಒಬ್ಬರಿಗೆ 100 ರೂಪಾಯಿ ಟಿಕೆಟ್ ಇರುತ್ತೆ. 6 ಮಂದಿ ಇರೋಣ, 600 ರೂಪಾಯಿ ಟಿಕೆಟ್ ತೊಗೊಂಡು ಸೀದಾ ನಾವು ಜೋಳಕ್ಕೆ ಹೋದ್ವು. ಜೋಳ ಕಾಮಗಾರಿಕೆ ಚಾಲೂ ಐತಿ, ಯಾಕಂದ್ರೆ ಹೊಸದಾಗಿ ಅಪ್ಡೇಟ್ ಮಾಡತ್ತಾರ, ಹೊಸ ಯೋಜನೆಗಳು ತರತಾರ ಅನ್ಸುತ್ತೆ. ಅದಕ್ಕಾಗಿ ಸ್ವಲ್ಪ ಅವ್ಯವಸ್ಥೆಯಿಂದ ನಾವು ಒಳಗೆ ಹೋದ್ವು. ಆದರೂ ಸಖತ್ತಾಗೈತಿ. ನಾವು ಹಂಗೆ ಫಸ್ಟಿಗೆ ಹೋಗೋಣ, ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹರಟೆ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ನೋಡ್ರಿ ಇಲ್ಲಿ ಇರಾನ್ ಹೆಂಗೆ ಕಾಡ್ಸತ್ತಾನ ಸುನಿಲ್ ಅಂತೇಳಿ. ಕೈ ಮಾಡ್ತೀನಿಲ್ಲ ಯಾರವ
ಇದ್ರ ಸುನಿಲ್ದು ಏನ್ ತಪ್ಪಿಲ್ಲ ಪಾಪ, ಯಾಕಂದ್ರೆ ಇರಾನ ಆಧಾರ್ ಕಾರ್ಡ್ ಸುನಿಲ್ ಕಡೆ ಇತ್ತು, ಅದ್ರೊಳಗಿನ ಫೋಟೋ ನೋಡಿ ಕೆಲಸ ಅವ ಕನ್ಫ್ಯೂಸ್ ಆಗ್ಬಿಟ್ಟಾನ. ಮೂಕ ಪ್ರಾಣಿಗಳು ಮನುಷ್ಯನಕ್ಕಿಂತ ಬುದ್ಧಿವಂತ ಇರ್ತಾವ ಅನ್ನಕ ಇದ ಒಂದು ಮೇನ್ ಉದಾಹರಣೆ ರೀ. ಯಾಕಂದ್ರೆ ಇಲ್ಲಿ ನೋಡ್ರಿ, ನಾ ಎಗ್ನೂಸ್ ಅನ್ಕೊಂಡೇನ್ರಿ ಹುಡುಗರು ಪಂಚೆ ಎಚ್ ಕಟ್ತಾರಂತ. ಅಣ್ಣ ನೋಡ್ರಿ ಪಂಚೆ ಎಚ್ ತೋರ್ಸಾತಾನಿಲ್ಲಿ. ಜೂದಿಂದ ಮೈಸೂರು ಪ್ಯಾಲೇಸ್ ಬರಾಕ 700 ಮೀಟರ್ ಆಗತ್ತೆ ಅಷ್ಟೇ. ಅದಕ್ಕೆ ರೊಕ್ಕ ವೇಸ್ಟ್ ಮಾಡಬೇಡ್ರಿ. ನಾವು ಹಂಗ ನಡ್ಕೊಂತ ಬಂದ ಪ್ಯಾಲೇಸ್ ಒಳಗೆ 120 ರೂಪಾಯಿ ಟಿಕೆಟ್ ಕೊಟ್ಟ ಪರ್ ಹೆಡ್ಗೆ ಒಳಗೆ ಬಂದ ಮೈಸೂರು ಆವರಣ ನೋಡ್ತಾ ಇದ್ದೀರಿ. ಒಂದು ವಿಡಿಯೋ ಮಾಡ್ಕೊಂಡ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಫೋಟೋ ಹೊಡ್ಕೊಂಡು ಹಂಗೆ ಮೈಸೂರು ಪ್ಯಾಲೇಸ್ ಒಳಗೆ ಬಂದು ಕೂಡಲೇ ನಮಗೆ ನೋಡಕ್ಕೆ ಸಿಕ್ಕಿದ್ದ ಮೊದ್ಲೇಕ ಒಳಗಿನ ಮಂಟಪ ಅಂತೇಳಿ ಕರಿತಾ ಇರೋದಕ್ಕೆ ಇಲ್ಲಿ ರಾಜಗಳೆಲ್ಲ ನೃತ್ಯ ಗಿತ್ಯ ಎಲ್ಲ ಮಾಡೋಕ್ಕೆ ಮೊದಲ ಈ ಜಾಗನ ಯೂಸ್ ಮಾಡ್ತಾರಂತ ಕೇಳೀನಿ, ಅಷ್ಟು ನಮಗೆ ಗೊತ್ತಿಲ್ಲ. ಮೊದಲು ಹೇಳಿದಂಗೆ ಚಾಮುಂಡಿ ಬೆಟ್ಟಾಗ ಎಷ್ಟು ಗದ್ಲಿತ್ತ ಅಷ್ಟೇ ಗದ್ಲ ಜೂದಾಗಿತ್ತು. ಜೂದಾಗ ಎಷ್ಟು ಮಂದಿ ಗದ್ಲಿತ್ತ ಅಷ್ಟೇ ಗದ್ಲ ಈ ಮೈಸೂರು ಪ್ಯಾಲೇಸ್ದಾಗ ಐತಿ. ಅದೇ ಜನ ಜಂಗುಳಿ ಒಳಗೆ ಒತ್ತಾಡ್ಕೊಂತ ತಿಕ್ಕಾಡ್ಕೊಂತ ನಾವು ಮೈಸೂರು ಪ್ಯಾಲೇಸ್ ನೋಡ್ಕೊಂತ ಹೊಂಟೀವಿ ರೀ. ಮೈಸೂರು ಪ್ಯಾಲೇಸ್ ನಿಮಗೂ ತೋರಿಸ್ತೀನಿ ಬರ್ರಿ. ಮೈಸೂರು ಅರಮನೆ ನೋಡ್ಕೊಂಡ ಹಂಗೆ ನಾವು ಹೊರಗೆ ಬಂದ್ರೆ ನಮಗೆ ಕಾಣಾಕ್ ಸಿಗೋದು ಅಂಡರ್ ವಾಟರ್ ಅಂತೇಳಿ. ಇಲ್ಲೇ ಪರ್ ಹೆಡ್ಗೆ 300 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ನಾವು 300 ರೂಪಾಯಿ ಟಿಕೆಟ್ ತಗೊಂಡ ಒಳಗೆ ಬಂದ್ವಿ. ಒಳಗೆ ಬಂದ್ರೆ ಅದ್ಭುತವಾದ ದೃಶ್ಯ ಕಾಣ್ತೈತಿ ನಿಮಗೆ. ಸೇಮ್ ನೀವು ಸಮುದ್ರಾಗ ಅದೇನೇನೋ ಅನ್ನೋ ಥರ ಫೀಲ್ ಆಗ್ತೈತಿ. ಇಲ್ಲಿ 300 ರೂಪಾಯಿ ಕೊಟ್ಟಿದ್ದಕ್ಕೂ ಲಾಸ್ ಇಲ್ಲ. ಯಾಕಂದ್ರೆ ವಿಧ ಥರದ ಗೊತ್ತಿದ್ದು ಗೊತ್ತಿಲ್ಲದ್ದು ನೋಡಿದ್ದು ನೋಡ್ಲಿಲ್ಲ ಅಂತ ಮೀನುಗಳ ಇಲ್ಲಿ ನಮಗೆ ನೋಡಕ್ ಸಿಗ್ತಾವ. 300 ರೂಪಾಯಿ ಕೊಟ್ಟಿದ್ದೇನು ಲಾಸ್ ಇಲ್ಲ ಅಂತ ನನಗೆ ಅನ್ಸೈತಿ. ನೀವು ಒಂದ್ಸತ ಮೈಸೂರಿಗೆ ಯಾವಾಗ ಬಂದ್ರೆ ಇಲ್ಲಿ ವಿಸಿಟ್ ಮಾಡ್ರಿ ಅಂತೇಳಿ ನಾ ಕೇಳ್ತೀನಿ. ಅಂಡರ್ ವಾಟರ್ ಮೈಸೂರ ಇದ ಪ್ಯಾಲೇಸ್ ಹತ್ರನ ಐತಿ. ಭಾಳ 1 ಕಿಲೋಮೀಟರ್ ಆಗ್ಬೋದು. ನೀವು ನಡ್ಕೊಂತ ಹೋಗಾರಿದ್ರೆ ನಡ್ಕೊಂತ ಹೋಗ್ರಿ, ಇಲ್ಲ ಆಟೋಗೆ 20 ರೂಪಾಯಿ ಪರ್ ಹೆಡ್ ಚಾರ್ಜ್ ಮಾಡ್ತಾರೋ ಅದನ್ನ ತೊಗೊಂಡು ನೀವು ಒಳಗೆ ಬರ್ಬೋದು. ನಮ್ಮ ಸುನಿಲ್ ಅಂತ ಫುಲ್ ಖುಷಿಯಾಗಿ ಬಿಡು ನನ್ನೊಂದು ವಿಡಿಯೋ ಮಾಡೋಣ ಅಂತಿದ್ದ. ಅದಕ್ಕಾಗಿ ನಾನು ವಿಡಿಯೋ ಮಾಡಿದ್ರಿ. ಹೆಂಗೆ ಬಂದೈತಿ ನನಗೆ ಅನ್ಸೈತಿ ಜಾಸ್ತಿ ಬಂದದಂತ. ನೀವೇ ಹೆಂಗೆ ಬಂದೈತಿ ನೀವು ಹೇಳ್ಬೇಕು. ಇವಾಗ ಇಲ್ಲಿ ವಿಧ ಥರದ ಕಲರ್ ಥರ ಅದ. ಸಣ್ಣ ದೊಡ್ಡ ಚಿಕ್ಕದು ಉದ್ದು ಸಣ್ಣ ಎಲ್ಲ ಥರ ಮೀನು